ಜಿಲ್ಲಾಧಿಕಾರಿಗಳಿಗೆ ಬೇಕೇ ಕಾನೂನಂತೆ ಕಾನೂನು ಬೇಕೇ ಬೇಕು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಪಶುವೈದ್ಯಕೀಯ ಇಲಾಖೆಯ ಮುಂದೆ ದಲಿತ ಸಂಘರ್ಷ ಸಮಿತಿಯ ಸಂಘಟನೆಯಿಂದ ಎಸ್ಎಂ ವೆಂಕಟೇಶ್ ನೇತೃತ್ವದಲ್ಲಿ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಲಾಯಿತು. ಕುರಿ, ಕೋಳಿ, ಹಸು ಹಾಗೂ ನಾಯಿಗಳನ್ನು ಕರೆತಂದು ಕಚೇರಿಯ ಆವರಣದಲ್ಲಿ ಕುಳಿತು ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪಶು ಇಲಾಖೆಯಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಹಾಗೂ ಇನ್ನಿತರ ಯೋಜನೆಗಳಲ್ಲಿ ಕೋಟ್ಯಂತರ ರೂಪಾಯಿ ಅವ್ಯವಹಾರ ನಡೆದಿರುವ ಆರೋಪ ಕೇಳಿ ಬಂದಿದ್ದು, ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹ ಮಾಡಿದರು. ಇನ್ನು ಅಕ್ರಮಗಳಲ್ಲಿ ಉಪನಿರ್ದೇಶಕ, ಪಶುಪಾಲನಾ ಮತ್ತು ಪಶು ಸಂಗೋಪನಾ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿರುವ ಆರೋಪ ಕೇಳಿ ಬಂದಿದ್ದು, ಅವರನ್ನು ಅಮಾನತುಗೊಳಿಸಬೇಕು ಎಂದು ಒತ್ತಾಯ ಮಾಡಿದ್ದರು. ಇನ್ನು ಸಿಬ್ಬಂದಿಗಳು ಸಹ ಸರಿಯಾಗಿ ಕೆಲಸಕ್ಕೆ ಬಾರದ ಹೈನುಗಾರಿಕೆ ಮತ್ತು ರೈತರಿಗೆ ಬಹಳಷ್ಟು ತೊಂದರೆ ಆಗ್ತಿದೆ. ಸರಿಯಾಗಿ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಪ್ರಾಣಿಗಳು ನರಳಾಡುವಂತಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ರೈತ ವಿರೋಧಿ ಜಿಲ್ಲಾಧಿಕಾರಿಗಳಿಗೆ ಬೇಕೇ ಕಾನೂನಂತೆ ಕಾನೂನು ಬೇಕೇ ಬೇಕು. ನಮಗ ನೀವು ಓದ ಮರುದಿನ ಮೊದಲಂಗೆ ನಾವು ಬದುಕುವ ಕಾಣದ ಕುಮಿಟಿ ಎಟ್ಟು ಇಲ್ಲಿ ಕಾಣದ ಕುಮಿಟಿ ಎಟ್ಟು ಇಲ್ಲಿ ಎಷ್ಟಂತ ಅರಿತಾರ ಎಷ್ಟು ಬಳಸಿ ಸಾಮಾನ್ಯನಲ್ಲ ಬಳಸಿ ಸಾಮಾನ್ಯನಲ್ಲ ಬಳಸಿ ಓದ ಮರುದಿನ ಮೊದಲಂಗೆ ನಾವು ಇನ್ನು ನನ್ನ ಬರಲಿಲ್ಲ ಒಬ್ಬ ಇನ್ನು ನನ್ನ ಬರಲಿಲ್ಲ ಒಬ್ಬ ಗೋಗಳಿದಾವೆ. ಹೋಗೋಣ, ವಿಸಿಟ್ ಮಾಡೋಣ. 280 ಗೋಗಳಿದಾವೆ. ಸರ್ಕಾರಿ ಇಲಾಖೆ ಇದೆ. ಸರ್ಕಾರಿ ಇಲಾಖೆಯಲ್ಲಿ ವೈದ್ಯರು ಇರ್ತಾರೆ. ಅದು ವರದಿ ನಮ್ಗೆ ಏನೋ ಅನುಕೂಲ ಆಗುತ್ತೆ ಸರ್ಕಾರದಿಂದ ಅಂತ ತಾನೆ. ಯಾರಾದ್ರೂ ಒಬ್ಬರು ಬಂದಿರ್ತಾರೇನ್ರಿ ನಿಮ್ಮ ಆಫೀಸಲ್ಲಿ ಪಾಪ ಕೆಲಸ ಮಾಡಲ್ಲ, ನಾವು ನಿಮ್ಗೆ ಯಾವ ರೀತಿ ಲೆಟರ್ ಕೊಡೋಣ? ಹೌದಪ್ಪ, 10 ಆಸ್ಪತ್ರೆಯಲ್ಲಿ ದಾಖಲೆ ವೈದ್ಯರಿಲ್ಲ ಗೊತ್ತು. ಎಷ್ಟು ಸರ್ಕಾರಕ್ಕೆ ಬರ್ತಿದ್ರ ತಗೊಂಡ್ಬನ್ನಿ ಲೆಟರ್ಸ್. ಈಗ ತರ ವೈದ್ಯರಿಲ್ಲ ಇರಿ ಸ್ವಾಮಿ. ಎಲ್ಲಿವರೆಗೂ ಇತ್ತು, ಈಗ ಕುರಿ ತಲೆ ಯಾಕಿಲ್ಲ ಅನ್ನೋದು ಗೊತ್ತಾ ನಿಮ್ಗೆ? ಹೋಗ್ಲಿ, ಅಮೃತ ಯೋಜನೆ ಏನ್ ಹೇಳಿ, ಹೈನುಗಾರಿಕೆ ಅಮೃತ ಯೋಜನೆಯಲ್ಲಿ ನೀವು ಎಷ್ಟು ಇಂಪ್ಲಿಮೆಂಟ್ ಮಾಡಿದಿರಿ, ಎಷ್ಟು ಕಾರ್ಯಕ್ರಮಗಳನ್ನು ಮಾಡಿದಿರಿ ನೀವು? SCP TSP ಅಲ್ಲಿ ದಲಿತರಿಗೆ ಮಂಜೂರಾಗಿದ್ಯಾ? ಎಲ್ಲಿದೆ? NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ.